ಒಂದು ತಂದೆ ಒಂದು ಹೊಸ ಕಾರನ್ನು ತಗೊಂಡು ಒಂದು ತಿಂಗಳಾಗಿಲ್ಲ, 1 ತಿಂಗಳವರೆಗೂ ಚೆನ್ನಾಗಿ ಭದ್ರವಾಗಿ ಇಟ್ಟಿರುತ್ತಾರೆ. ಯಾರೇ ಕಾರ್ ತಗೊಂಡ್ರು ಚೆನ್ನಾಗಿ ತೊಳಿತಾ ಇರ್ತಾರೆ, ಡೈಲಿ ವಾಶ್ ಮಾಡ್ತಾರೆ, ಒಂಚೂರು ಧೂಳು ಬೀಳೋದಿಕ್ಕೆ ಬಿಡೋದಿಲ್ಲ. ಒಂದು ಕಾರನ್ನು ತಗೊಂಡು ಮನೆ ಮುಂದೆ ಎಲ್ಲೋ ಹೋಗಿ ಬಂದಿದ ತಕ್ಷಣ ಗಾಡಿಯನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಗೆ ನಿಲ್ಲಿಸ್ಬಿಟ್ಟು ಹಾಗೆ ಒಂದ್ಸತ್ ನೋಡ್ಬಿಟ್ಟು ಸ್ನಾನ ಮಾಡೋದಕ್ಕೋಸ್ಕರ ಹೋಗ್ಬಿಟ್ರು. ಸ್ನಾನ ಮಾಡಿ ಹೊರಗೆ ಬರುವಾಗ ಅವನ ಮಗಳು, ಒಂದು ಚಿಕ್ಕ ಮಗಳು ಏನು ಮಾಡ್ತಾ ಇದ್ದಾಳೆ ಅಂದರೆ ಒಂದು ಕಲ್ಲಲ್ಲಿ ಕಾರಿನ ಮೇಲೆ ಗೀಚ್ತಾ ಇದ್ದಾಳೆ. ಚಿಕ್ಕ ಮಗಳು ಕಾರಿನ ಮೇಲೆ ಗೀಚ್ತಾಳೆ. ತಂದೆಗೆ ತುಂಬ ನೋವು ಬಂದ್ಬಿಡ್ತು. ನೋವು ಬಂದಿದ ತಕ್ಷಣ ಓಡಿ ಹೋಗಿ ಆ ಮಗಳ ಕೈಯನ್ನು ಹಿಡಿದು ಜೋರಾಗಿ ಹೇಳಿದ್ರು, ಬೈ ಕಡೆ ಏನು ಮಾಡ್ತಾ ಇದೆ ಎಂಬುದಾಗಿ. ಸಿಟ್ಟಿನಲ್ಲಿ ತುಂಬ ಸಿಟ್ಟು ಜೋರಾಗಿ ಹೇಳಿದ್ರು. ಆ ಮಗಳ ಕೈ ಹಾಗೆ ಡಿಸ್ಲೊಕೇಟ್ ಆಗ್ಬಿಡ್ತು, ಭುಜದಿಂದ ಹಾಗೆ ಆಚೆ ಬಂದ್ಬಿಡ್ತು. ಈಗ ಆ ಮಗಳನ್ನ ತಗೊಂಡು ಹೋಗ್ಬಿಟ್ಟು ಪ್ರೈಸ್ ಅಲ್ಲ ಹಾಸ್ಪಿಟಲಿಗೆ ತೋರಿಸ್ಬೇಕು. ಹಾಸ್ಪಿಟಲ್ಗೆಲ್ಲ ತೋರಿಸಿ ತುಂಬ ನೋವು, ತುಂಬ ಖರ್ಚು, ಮಗಳಿಗೆ ಈಗ ಆಗೋಯ್ತಲ್ಲ ಎಂಬುದಾಗಿ ತುಂಬ ಮನಸ್ಸಿನಲ್ಲಿ ನೋವು. ಒಂದು ಸೈಡ್ ಸ್ಕೋಪ ಹೊಸ ಕಾರ್ ಆದ್ರೂ ಈಗ ಆಗೋಯ್ತಲ್ಲ ಮಗಳಿಗೆ ಎಂಬುದಾಗಿ ತುಂಬ ದುಃಖದಲ್ಲಿ ಮನೆಗೆ ಬಂದು ಏನು ಮಾಡಿದಾಳೆ ಅವಳು ಎಂಬುದಾಗಿ ನೋಡುವಾಗ ಆ ಕಾರ್ ಮೇಲೆ ಏನು ಮಾಡಿ ಸ್ಕ್ರ್ಯಾಚ್ ಹಾಕಿರ್ಲಿಲ್ಲ. ಅವಳು ಏನು ಮಾಡ್ತಾ ಇದ್ಲಂದ್ರೆ ಐ ಲವ್ ಯು ಮಮ್ಮಿ, ಐ ಲವ್ ಯು ಡ್ಯಾಡಿ ಎಂಬುದಾಗಿ ಬರೀತಾ ಇದ್ಲಂತೆ. ಪ್ರೈಸ್ ಅಲ್ಲ, ಹಲ್ಲೆಲೂಯಾ. ಒಂದು ನಿಮಿಷ ಅವರು ಗಮನವಾಗಿ ನೋಡಿದ್ದಿದ್ರೆ, ಆ ಸಿಟ್ಟು 1 ನಿಮಿಷ ಬಾರದೆ ಇದ್ದಿದ್ರೆ ಅಷ್ಟು ದುರಂತವು ಆ ಮಗಳ ಜೀವಿತದಲ್ಲಿ ಆಗ್ತಾ ಇರಲಿಲ್ಲ. ಪ್ರೈಸ್ ಅಲ್ಲ. ಕೋಪವು ನಾಥವನ್ನು, ದುರ್ವಾಸನೆಯನ್ನು ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ ಉಂಟು ಮಾಡುತ್ತದೆ.